ಕ್ಷೇತ್ರ ಬರಪೀಡಿತ ಪ್ರದೇಶವಾಗಿದ್ದು ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು 74 ಕೆರೆಗಳಿಗೆ ನೀರುಣಿಸುವ ಮೂಲಕ ಬರದ ನಾಡಿನ ಭಗೀರಥರಾಗಿದ್ದಾರೆಂದು ರೈತರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಆಗಸ್ಟ್ 5ರಂದು ಪಾಲಯ್ಯನಕೋಟೆ ಗ್ರಾಮದ ಹೊರವಲಯದಲ್ಲಿ ಇರುವ 74 ಕೆರೆಗಳಿಗೆ ನೀರು ಪೂರೈಸುವ ಬೃಹತ್ ಘಟಕ ವೀಕ್ಷಣೆಗೆಂದು ಶಾಸಕರು ಆಗಮಿಸಿದ್ದ ಸಂದರ್ಭದಲ್ಲಿ ಹತ್ತಾರು ರೈತ ಮುಖಂಡರು, ನೂರಾರು ರೈತರು, ಪತ್ರಕರ್ತರೊಂದಿಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕ್ಷೇತ್ರದ 226 ಗ್ರಾಮಗಳಿಗೆ 5,000ಕ್ಕೂ ಹೆಚ್ಚು ಹೆಕ್ಟೇರ್ ಕೃಷಿ ಭೂಮಿಗೆ ನೀರುಣಿಸುವ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರು ಅನುಷ್ಠಾನಕ್ಕೆ ತರುವ ಮೂಲಕ ಕ್ಷೇತ್ರದ ಅಸಂಖ್ಯಾತ ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದ್ದಾರೆ. ಕೆರೆಗಳಿಗೆ ನೀರುಣಿಸುವುದರಿಂದಾಗಿ ಬೋರ್ವೆಲ್ಗಳು ಪುನಶ್ಚೇತನಗೊಳ್ಳಲಿವೆ. ದನ, ಪಶು, ಪಕ್ಷಿ ಸಂಕುಲಕ್ಕೆ ಸೇರಿದಂತೆ ಎಲ್ಲ ಜೀವಿಗಳಿಗೆ ಜೀವಜಲ ಒದಗಿಸಿದಂತಾಗಿದೆ. ಕೃಷಿ ಆಧಾರಿತ ಲಕ್ಷಾಂತರ ರೈತ ಕುಟುಂಬಗಳ ಸ್ವಾವಲಂಬಿ ಜೀವನ ಸುಧಾರಿಸಿ ಜೀವನ ಮಟ್ಟ ಉತ್ತಮಗೊಳ್ಳಲಿದೆ ಎಂದು ರೈತ ಮುಖಂಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಶಾಸಕರಾಗಿದ್ದ ಹಾಲಿ ಚಿತ್ರದುರ್ಗ ಶಾಸಕರಾಗಿರುವ ಎನ್.ವೈ. ಗೋಪಾಲಕೃಷ್ಣ ಅವರು 74 ಕೆರೆಗಳಿಗೆ ನೀರುಣಿಸುವ ಮಹತ್ವಾಕಾಂಕ್ಷೆ ಯೋಜನೆಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವ ಮೂಲಕ ಯೋಜನೆಗೆ ನಾಂದಿ ಹಾಡಿದ್ದರು. ಅದನ್ನು ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು ಅನುಷ್ಠಾನಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದು ಬರದ ನಾಡಿನ ಭಗೀರಥರಾಗಿದ್ದಾರೆ. ಯೋಜನೆಯ ಮೂಲಕ ಕ್ಷೇತ್ರದ ರೈತರ ಜೀವನಕ್ಕೆ ಪುನಶ್ಚೇತನ ನೀಡಿರುವ ನಿಕಟಪೂರ್ವ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಲಿ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ಇರುವ ಸಂಬಂಧಿಸಿದ ಇಲಾಖೆಗಳ ಎಲ್ಲ ಸಚಿವರಿಗೆ ತಾವು ಚಿರಋಣಿಯಾಗಿರುವುದಾಗಿ, ಯೋಜನೆ ಜಾರಿಯಾಗುವಲ್ಲಿ ಶಾಸಕರೊಂದಿಗೆ ಸಹಕರಿಸುವ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿ.ಝೆಡ್. ಜಮೀರ್ ಅಹ್ಮದ್ ಅವರಿಗೆ, ಸಂಬಂಧಿಸಿದ ಇಲಾಖೆಯ ಉನ್ನತ ಅಧಿಕಾರಿಗಳಿಗೆ, ಎಲ್ಲ ಸಿಬ್ಬಂದಿಯವರಿಗೆ ಸಮಸ್ತ ಕ್ಷೇತ್ರದ ಪರವಾಗಿ ತಾವು ಅಭಿನಂದನೆ ಸಲ್ಲಿಸುವುದಾಗಿ ಜನಾನುರಾಗಿಯಾಗಿ ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು ಕ್ಷೇತ್ರದ ಸೇವೆಗಾಗಿ ಹಗಲಿರುಳು ಶ್ರಮಿಸಿದ್ದಾರೆ. ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು ಕ್ಷೇತ್ರದ ಹೆಮ್ಮೆಯ ಹಿರಿಮಗನಾಗಿದ್ದಾರೆ ಎಂದು ರೈತ ಮುಖಂಡ ನಿಂಬಳಗೆರೆ ಕೊಟ್ರೇಶ್, ಎಂ.ಜಿ. ರಾಜೇಂದ್ರಗೌಡ, ಹೋರಾಟಗಾರರು, ವಕೀಲರಾದ ಟಿ. ಓಂಕಾರಪ್ಪ, ಪಾಲಣ್ಣ, ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕಾವಲ್ಲಿ ಶಿವಪ್ಪ ನಾಯಕ್ ಮಾತನಾಡಿ ಶಾಸಕರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಾಲಯ್ಯನಕೋಟೆಯ ರೈತ ಮುಖಂಡರು, ವಿವಿಧೆಡೆಯ ಹತ್ತಾರು ರೈತ ಮುಖಂಡರು, ವಿವಿಧ ಸಂಘಟನೆಗಳ ಮುಖಂಡರು, ನೂರಾರು ರೈತರು ಉಪಸ್ಥಿತರಿದ್ದರು. ವರದಿ ವಿ.ಜಿ. ರುಷ್ಪೇಂದ್ರ, ಕೂಡ್ಲಿಗಿ. ಅಭಿನಂದನೆಗಳು ನಮ್ಮ ಶಾಸಕರಿಗೆ. ಈ ಬರಗಾಲದ ನಾಡು ನಮ್ಮ ಕೂಡ್ಲಿಗಿ ತಾಲೂಕಿಗೆ 74 ಕೆರೆಗಳಿಗೆ ನೀರುಣಿಸುವಂಥ ಕಾರ್ಯಕ್ರಮವನ್ನು ಇವತ್ತು ಚಾಲನೆ ಕೊಟ್ಟಿದ್ದಾರೆ ನಮ್ಮ ಎನ್.ಟಿ. ಶ್ರೀನಿವಾಸ್ ಸಾಯರು. ಹಾಗೂ ಇಂದಿನ ಶಾಸಕರಾಗಿರ್ತಾನೆ ಎನ್.ವೈ. ಗೋಪಾಲಕೃಷ್ಣ ಅವರು ಕೂಡ ಇದಕ್ಕೆ ಭಾಳ ಜವಾಬ್ದಾರಿ ತಗೊಂಡು ಇಲ್ಲಿ ಕೆಲಸ ಮಾಡಿರ್ತಾರೆ. ಅವರಿಗೂ ಕೂಡ ಅಭಿನಂದನೆಗಳು. ನಮ್ಮ ಶಾಸಕರಿಗೂ ಕೂಡ ಅಭಿನಂದನೆಗಳು. ನಮ್ಮ ಕೂಡ್ಲಿಗಿ ತಾಲೂಕು ಪೂರ ಈ ಬರ ಪ್ರದೇಶವಾಗಿದ್ದರಿಂದ ಇವತ್ತು ಏನು ನಮಗೆ ಕೆರೆಗಳಿಗೆ ನೀರುಣಿಸಕ್ಕಂಥ ಕಾರ್ಯಕ್ರಮ ಮಾಡಿದ್ದಾರೆ ಅವರಿಗೆ ಮತ್ತು ನಮ್ಮ ಗೋಪಾಲಕೃಷ್ಣ ಸರ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆಯೇ ಈಗಿನ ಸರ್ಕಾರ ಕೂಡ ನಾವು ಧನ್ಯವಾದ ಅರ್ಪಿಸ್ತಿದ್ದೀವಿ. ಎಲ್ಲ ರೈತರ ಖುಷಿಯಿಂದ ಇವತ್ತು ನಮಗೆ ಚಾಲನೆ ಕೊಟ್ಟಿರ್ತಕ್ಕಂಥ ನಮ್ಮ ಶಾಸಕರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ನನ್ನೆರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಎಂ.ಜಿ. ರಾಜೇಂದ್ರಗೌಡ, ನಿಂಬಳಗೆರೆ. ನನ್ನ ಹೆಸರು ಕಾವಲಿ ಶಿವಪ್ಪ ನಾಯಕ್ ಅಂತೇಳಿ, ಕೂಡ್ಲಿಗಿ ಪಟ್ಟಣ ಪಂಚಾಯತಿಯ ಮಾಜಿ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ನ ST ಘಟಕದ ಅಧ್ಯಕ್ಷರಾಗಿ ನಾನು ಇವತ್ತಿನ ದಿವಸ ಡಾಕ್ಟ್ರು ಶ್ರೀನಿವಾಸ್ ಅವರ ಜೊತೆಗೆ ಬಂದು ಇವತ್ತೊಂದು ಪಾಲಯ್ಯನಕೋಟೆಯಲ್ಲಿ ಒಂದು ಕೂಡ್ಲಿಗಿ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ 74 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ. ಈ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರವರು ಕೂಡ್ಲಿಗಿ ಪಟ್ಟಣಕ್ಕೆ ಬಂದು ಅವತ್ತಿನ ಉದ್ಯುಕ್ತವಾಗಿ ಚಾಲನೆ ನೀಡಿದ್ರು. ಆದರೆ ಈ ವರ್ಷ ವರುಣ ನಮಗೆ ಕೈ ಕೊಟ್ಟಿದ್ದರಿಂದ ಈ ಕೆರೆಗಳಿಗೆ ನೀರು ತುಂಬಿಸೋದು ಯೋಜನೆ ಸ್ವಲ್ಪ ವಿಳಂಬವಾಗಿತ್ತು. ಆದರೆ ದೇವರ ಒಂದು ಆಶೀರ್ವಾದ, ಸತತವಾಗಿ ಬಿದ್ದಿರ್ತಕ್ಕಂಥ ಮಳೆ ತುಂಗಭದ್ರಾ ಡ್ಯಾಮಿಗೆ ಬಂದ ಮೇಲೆ ಇವತ್ತು ಪಾಲಯ್ಯನಕೋಟೆಗೆ ಇವತ್ತು ಗಂಗೆ ಮಾತೆ ಹರಿದು ಬಂದಿದ್ದಾಳೆ. ಆ ಒಂದು ವಿದ್ಯುಕ್ತವಾಗಿ ಮಾನ್ಯ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು ಇವತ್ತು ಚಾಲನೆ ನೀಡಿ ಎಲ್ಲ ಕೆರೆಗಳಿಗೆ ನೀರು ಹರಿಸ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಕಾರ್ಯವನ್ನು ನೆರವೇರಿಸಿದ್ದಾರೆ. ಇದರಿಂದ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಅನೇಕ ಹಳ್ಳಿಗಳಲ್ಲಿ ಗುಳೆ ಹೋಗ್ತಕ್ಕಂಥ ಒಂದೇನು ಕೆಟ್ಟ ಪದ್ಧತಿ ಇತ್ತು. ಈ ಕೆರೆಗಳಿಗೆ ನೀರು ತುಂಬಿಸೋ ಯೋಜನೆಯಿಂದ ಗುಳೆ ಹೋಗೋದು ತಪ್ಪಿಸೋದಂಥ ಒಂದು ಮಹತ್ ಕಾರ್ಯವನ್ನು ನಮ್ಮ ಡಾಕ್ಟರ್ ಶ್ರೀನಿವಾಸ್ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮಾನ್ಯ ಎನ್.ವೈ. ಗೋಪಾಲಕೃಷ್ಣ ಸಾರವನ್ನು ಕೂಡ ನಾವು ನೆನೆಸಬೇಕಾಗ್ತದೆ. ಈ ಒಂದು ಯೋಜನೆಯನ್ನು ಅವರೇ ತಂದಿದ್ದರು. ಆದರೆ ಅವರು ಕಾರಣಾಂತರದಿಂದ ಈ ಕ್ಷೇತ್ರ ಬದಲಾಯಿಸಿ
ಮೊಳಕಾಲ್ಮೂರಿಗೆ ಹೋಗಿ ಅಲ್ಲಿ ಕೂಡ ಇವತ್ತು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಇವತ್ತು ಈ ಕೂಡ್ಲಿಗಿ ಕ್ಷೇತ್ರದ ಎರಡು ಕಣ್ಣುಗಳಾಗಿ ಒಂದು ಎನ್.ವೈ. ಗೋಪಾಲಕೃಷ್ಣ ಸರ್ ಅವರು ಮತ್ತು ಡಾಕ್ಟರ್ N.T. ಶ್ರೀನಿವಾಸ್ ಅವರು ಇಬ್ಬರು ಕೂಡ ಒಂದು ಬರದ ನಾಡಿಗೆ ಒಂದು ಭಗೀರಥೆಯನ್ನು ತಂದಿರತಕ್ಕಂಥ ಒಂದು ಮಹತ್ ಕಾರ್ಯವನ್ನು ಮಾಡಿದ್ದಾರೆ. ನಿಜವಾಗಲೂ ಕೂಡ ಇನ್ನು ಮುಂದೆ ಆದರೂ ಕೂಡ ನಮ್ಮ ಕ್ಷೇತ್ರದ ಜನರು ಒಂದು ಕಡೆ ಹಿಂದುಳಿದ ತಾಲೂಕಿನ ಒಂದು ಅಣೆಪಟ್ಟಿಯಿಂದ ಹೊರ ಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲ ಇವತ್ತು ದಾಪುಗೋಲು ಆಗ್ತಾ ಇದ್ದೀವಿ. ಮತ್ತು ಇನ್ನೂ ಒಂದು ಈ ಒಂದು ಸಂದರ್ಭದಲ್ಲಿ ನಾನು ಒಂದು ಕ್ಷೇತ್ರದ ಜನರಲ್ಲಿ ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ, ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಡಾಕ್ಟರ್ ಶ್ರೀನಿವಾಸ್ ಅವರಿಗೆ ನೀವು ಮುಂದಿನ ದಿನಗಳಲ್ಲಿ ಕೂಡ ಆಶೀರ್ವಾದ ಮಾಡಬೇಕಾಗ್ತದೆ. ಯಾಕಂತ ಹೇಳಿದರೆ ಇಂಥ ಒಬ್ಬ ಶಾಸಕರನ್ನು ಪಡೆದಿರ್ತಕ್ಕಂಥ ನಾವು ಇವತ್ತು ಗುಡಕೋಟೆ ಕಡೆಗೆ ನೀವೆಲ್ಲ ಪ್ರಯಾಣ ಮಾಡಿದರೆ ಅದು ಕೂಡ ಗೊತ್ತಾಗ್ತದೆ. ಕೂಡ್ಲಿಗಿ ಕೆರೆ ಇರ್ಬೋದು, ಗುಡಕೋಟೆ ಕೆರೆ ಇರ್ಬೋದು, ಆಮೇಲೆ ಯಾವುದೋ ಗಂಡಬೊಮ್ಮನಹಳ್ಳಿ ಕೆರೆ ಇರ್ಬೋದು. ಇವತ್ತು ಕೋಟೆ ಅಂದರೆ ಅದು ಒಂಥರ ನಮ್ಮ ಕ್ಷೇತ್ರದ ಜನ ಒಂಥರ 1500 ಲೆಕ್ಕಕ್ಕೆ ಆಗಿಬಿಡುತ್ತೆ. ಇವತ್ತು ಬಡ್ಲಡಿಗೆ ರಸ್ತೆ ಇರ್ಬೋದು, ಇವತ್ತು ಕೂಡ್ಲಿಗಿಯಲ್ಲಿ ಶಿವಪುರದಲ್ಲಿ ಒಂದು 36 ಕೋಟಿ ರೂಪಾಯಿ ಒಂದು ಕಾರ್ಮಿಕರ ವಸತಿ ನಿಲಯಕ್ಕೆ ಒಂದು ಭೂಮಿ ಪೂಜೆಯನ್ನು ಕೂಡ ಮಾಡಿದ್ರು. ಈ ಥರ ಅದು ಹೇಳಿಕೆ ಅಂತ ಹೋದರೆ ಸುಮಾರು 2 ರಿಂದ 3 ದಿವಸ ಆಗ್ತದೆ ಮಾನ್ಯ ಶಾಸಕರ ಒಂದು ಸಾಧನೆ. ಕೇವಲ 3 ವರ್ಷದ ಅವಧಿಯಲ್ಲಿ ಸುಮಾರು 2,000-2,500 ಸಾವಿರಕ್ಕಿಂತ ಅಧಿಕ ಅನುದಾನ ತಂದು ಕ್ಷೇತ್ರ ಅಭಿವೃದ್ಧಿ ಯಾವ ರೀತಿ ಆಗುತ್ತೆ ಅಂತ ಹೇಳಿದರೆ ಅದು ನೀವೆಲ್ಲ ಊಹಿಸೋಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಚುನಾವಣಾ ಪ್ರಚಾರ ಅಲ್ಲ, ದಯಮಾಡಿ ಯಾರು ಕೂಡ ತಪ್ಪು ತಿಳಿಯೋದು ಬೇಡ. ದಯಮಾಡಿ ಮುಂದಿನ ದಿನಗಳಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಡಾಕ್ಟರ್ ಶ್ರೀನಿವಾಸ್ ಅವರನ್ನು ಬೆಂಬಲಿಸಬೇಕಂತೇಳಿ ನಾನು ಇದು ಚುನಾವಣಾ ಪ್ರಚಾರ ಅಂತ ನಾನು ತಿಳ್ಕೊತೀನಿ. ಯಾಕಂತ ಹೇಳಿದರೆ ಅವ್ರನ್ನ ಬೆಂಬಲಿಸಬೇಕಂತ ನಾನು ಕೇಳ್ಕೊಂಡು ಕೈ ಮುಂದೆ ಕೇಳ್ತಾ ಇದ್ದೀನಿ. ನಮಸ್ಕಾರ. ಅಭಿವೃದ್ಧಿ ಅಧಿಕಾರರು, ಜನಪ್ರಿಯ ನಾಯಕರು ಸುಮಾರು 3 ವರ್ಷದಲ್ಲಿ 3,000 ಕೋಟಿ ಅನುದಾನವನ್ನು ತಂದು ಅಭಿವೃದ್ಧಿಯ ಪರ್ವತವನ್ನೇ ನಿರ್ಮಿಸಿದಂಥ ಡಾಕ್ಟರ್ ಶ್ರೀನಿವಾಸ್ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸಿದ್ದೀವಿ. ಅದೇ ರೀತಿ ಬರದ ನಾಡು ನಮ್ಮ ಕೂಡ್ಲಿಗಿ ತಾಲೂಕು ಆಗಿದೆ ಅಂದರೆ ಸುಮಾರು 75ರಿಂದ 80% ರೈತ ಕುಟುಂಬಗಳೇ ಇರತಕ್ಕಂಥ ಪ್ರದೇಶ ಇದು. ಅಂಥ ನಾಡಿಗೆ ಇಂದಿನ ಸರ್ಕಾರ, ಇಂದಿನ ಶಾಸಕರು ಕೂಡ ಭಾಳ ಅತ್ಯಂತ ಜಾಗೃತಿಯಿಂದ DPR ಮಾಡಿ ಸಲ್ಲಿಸಿದ್ದರು. ಈಗ ಅದನ್ನು ನಮ್ಮ ಕನಸಿನ ಕೂಸಾಗಿರ್ತಕ್ಕಂಥ 74 ಕೆರೆಗಳಿಗೆ ನೀರು ಉಣಿಸುವಂಥ ಕಾರ್ಯವನ್ನು ಇಂದು ನಮ್ಮ ಪಾಲಯಂಕೋಟೆಯ ಒಂದು ಇದರಿಂದ ಚಾಲನೆ ಕೊಟ್ಟಿದ್ದಾರೆ. ನಮ್ಮ ಶಾಸಕರಿಗೆ ನಮ್ಮ ಕೂಡ್ಲಿಗಿನ ತಾಲೂಕಿನ ಎಲ್ಲ ರೈತರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಹೆಸರು ಕೊಟ್ರೇಶ್ ಅಂತೇಳಿ, ನಿಂಬಳಿಗೆರೆ. ಕೂಡ್ಲಿಗಿ ತಾಲೂಕಿನ 74 ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಯೋಜನೆ ಇವತ್ತು ಶುರುವಾಗಿದೆ. ಭಾಳ ದಿವಸಗಳಿಂದ ಕನಸಾಗಿದ್ದ ಈ ಒಂದು ಯೋಜನೆನ ಇವತ್ತು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ಶ್ರೀನಿವಾಸ್ ಸರ್ ಅವರು ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಎಲ್ಲ 74 ಕೆರೆಗಳ ರೈತರು ಇದರಿಂದ ಸಮೃದ್ಧಿಯಾಗಿ ಬೋರ್ಗಳು ಎಲ್ಲದೂ ಇಂಪ್ರೂವ್ ಆಗ್ತದೆ. ನಮ್ಮ ತಾಲೂಕು ನೀರಿನಿಂದ ಕಂಗೊಳಿಸ್ತದೆ, ಹಸಿರಿನಿಂದ ಕಂಗೊಳಿಸ್ತದೆ. ಇದು ಭಾಳಷ್ಟು ದಿನಗಳ ನಮ್ಮ ಹೋರಾಟದ ಒಂದು ಪರಿಶ್ರಮದ ಫಲ. ಹಾಗಾಗಿ ಎಲ್ಲ ರೈತರು ಇವತ್ತಿನಿಂದ ಈ ಒಂದು ವಿಷಯದಿಂದ ಸಂತಸ ಹಂಚ್ಕೊತಾ ಇದ್ದಾರೆ. ಇವತ್ತು ನಮ್ಮ ತಾಲೂಕಿಗೆ ಒಂದು ಇತಿಹಾಸ ಸೃಷ್ಟಿಯಾಗಂಥ ಕೆಲಸ ಆಗಿದೆ. ಇದಕ್ಕೆ ನಮ್ಮ ಕಳೆದ ಶಾಸಕ N.ವೈ. ಗೋಪಾಲಕೃಷ್ಣ ಸರ್ ಹಾಗೂ N.T. ಶ್ರೀನಿವಾಸ್ ಅವರು ಭಾಳಷ್ಟು ಶ್ರಮಪಟ್ಟು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಒಂದು ಸಂತೋಷವಾದಂಥ ವಿಚಾರ. ಇವತ್ತು ನಮ್ಮ ಎಲ್ಲ ರೈತರು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ನಾವು ಅವರ ಈ ಒಂದು ಕೆಲಸ ಕಾರ್ಯದ ಪರವಾಗಿ. ಧನ್ಯವಾದ. ನನ್ನ ಹೆಸರು ಓಂಕಾರಪ್ಪ ಅಂತೇಳಿ, ಹುಲಿಕೆರೆ ನಂದು. ನಮ್ಮ ಹೊಸಹಳ್ಳಿ ಹುಲಿಕೆರೆ ಭಾಗದಲ್ಲಿ ಸಮೇತ ಸಾಕಷ್ಟು ನೀರಿಲ್ಲದೆ ನಾವು ರೈತರು ಸಾಕಷ್ಟು ಹೋರಾಟ ಮಾಡಿದ್ವಿ ಕೆರೆ ನೀರು ತುಂಬಿಸಕ್ಕಂಥ ಯೋಜನೆಗೆ. ಅದರ ಒಂದು ಹೋರಾಟದ ಫಲವಾಗಿ ಇವತ್ತು ನಾವು ನೀರು ಕಾಣ್ತಾ ಇದ್ದೀವಿ. ಭಾಳ ಖುಷಿಯಾಗಿದೆ ನಮಗೆ. ಇದು ಒಂದು ಸಂತಸದ ವಿಚಾರ. ತಾಲೂಕಿನ ಎಲ್ಲ ಜನತೆ ಸಮೇತ ಈ ಒಂದು ಬರಗಾಲದಲ್ಲಿ ನಾವು ನೀರು ಕಾಣ್ತಾ ಇದ್ದೀವಿ ಅಂದರೆ ನಿಜಕ್ಕೂ ಸಂತೋಷವಾದಂಥ ವಿಚಾರ. ನಮ್ಮ ಎಲ್ಲ ಸರ್ಕಾರಕ್ಕೆ ಮತ್ತು ಶಾಸಕರಿಗೆ ಅಭಿನಂದನೆಗಳನ್ನು ಹೃದಯಪೂರ್ವಕವಾಗಿ ಸಲ್ಲಿಸ್ತಾ ಇದ್ದೀನಿ.
ಅವ್ರು ಆಗಲಿಲ್ಲ ಅಂದರೆ ನಾನು ವೈಯಕ್ತಿಕವಾಗಿ ನಮ್ಮ ಶಕ್ತಿ ಮೀರಿದ ಅಷ್ಟು ಕೊಡ್ತೀನಿ ಅಂತ ಇದು ಪ್ರಯತ್ನ ಮಾಡೋಣ ಮಾತಾಡ್ತೀನಿ ಕಷ್ಟದಲ್ಲಿ ಆಯಿತಾ ಹಾಂ ಆಗಿಲ್ಲ ಅಂದರೆ ಮತ್ತೆ ಏನಾದರೂ ವೈಯಕ್ತಿಕ ಸಹಾಯ ಮಾಡಿ ಆಯಿತಾ ಹಾಂ ಮಳೆಗಾಲ ಚೆನ್ನಾಗಿ ಬಂತಂದ್ರೆ ಕತ್ಲಾಗ್ತದೆ ಹೋಗೋಣ ಯಾರು ಹೋಗೋಣ ಇನ್ನೇ ವಾಪಸ್ ಇರೋದಾ ಸರಿ ಒಂದು ಇಟ್ಕೊಂಡಿದ್ರೆ ಸಾಂಬಾರು ಆಗ್ತದಣ್ಣ ಮತ್ತೆ ಅಲ್ಲ ಸುಮ್ಮನೆ ಗಲೀತಲ್ಲಿ ಹಾಂ ಬಗ್ಗ ಏನು ಇರೋದಿಲ್ಲ ಹ್ಞೂ ಅವರು ಇರುವಾಗ ಸೈಡ್ ಇದ್ರೆ ಏನಾಗೋದಿಲ್ಲ ಬ್ರದರ್ ಸ್ವಲ್ಪ ಅಷ್ಟೇ ಸೈಡ್ ಇರೋದು
74 ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆ ಇವತ್ತು ಸಕ್ಸಸ್ಫುಲ್ ಆಗಿದೆ. ಯಾವುದೇ ರೀತಿಯ ಅಡಚಣೆ ಇದ್ದರೂ ಸಮೇತ ಮಾನ್ಯ ಡಾಕ್ಟರ್ NT ಶ್ರೀನಿವಾಸ ಸರ್ ಅವರು ಅವುಗಳೆಲ್ಲವನ್ನು ಬದಿಗೊತ್ತಿ ಇವತ್ತು ಏನು ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆಯನ್ನು ಸಕ್ಸಸ್ ಮಾಡಿದ್ದಾರೆ. ಇದೇ ರೀತಿಯಾಗಿ ಮುಂದಿನ ಎಲ್ಲ ಕೆರೆಗಳಿಗೂ ಶೀಘ್ರದಲ್ಲಿಯೇ ಬೋರ್ಗರೆಯುವ ಒಂದು ಗಂಗೆಯನ್ನು ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೆಯೇ ಈ ಭಾಗದ ರೈತರಿಗೆ ಮತ್ತು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಆಮೇಲೆ ಮುಖ್ಯವಾಗಿ ಅಂತರ್ಜಲ ಮಟ್ಟವನ್ನು ಕಾಯ್ದಿರಿಸುವಂಥ ಬೋರ್ವೆಲ್ಗಳಿಗೆ ಸರಿಯಾದ ಒಂದು ವ್ಯವಸ್ಥೆ ಆಗುತ್ತದೆ. ಮುಂದಿನ ದಿನಗಳಲ್ಲಿ ಈ ದೇಶಕ್ಕೆ ಅನ್ನವನ್ನು ಕೊಡ್ತಕ್ಕಂಥ ರೈತನ ಬಾಳಲ್ಲಿ ಮಂದಹಾಸ ಮೂಡ್ತತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಹಾಗೆಯೇ ಮತ್ತೊಮ್ಮೆ ಈ ಬರದ ನಾಡಿಗೆ ಭಾಗೀರಥನನ್ನು ಕರೆತಂದಿರ್ತಕ್ಕಂಥ NT ಶ್ರೀನಿವಾಸ್ ಅವರಿಗೆ ಈ ಕ್ಷೇತ್ರದ ಜನತೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇವೆ. ಎಷ್ಟು ಎಕರೆ ಅಂದಾಜು ಎಷ್ಟು ಎಕರೆ ಭೂಮಿಗೆ ನೀರು ಒದಗಿಸ್ಬೋದು? ಸುಮಾರು 5,000 ಹೆಕ್ಟೇರ್ ಇದೆ. 5,000 ಹೆಕ್ಟೇರ್ ನೀರಾವರಿಗೆ ಅನುಕೂಲ ಆಗ್ತದೆ. ಸುಮಾರು ಎಷ್ಟು ಗ್ರಾಮಗಳು? 225 ಗ್ರಾಮಗಳು 74 ಕೆರೆಗಳಿಗೆ ನೀರು ಉಣಿಸ್ತಕ್ಕಂಥ ಕಾರ್ಯ ಆಗಿದೆ. ಅಂತರ್ಜಲ ಬಹಳ ಕುಸಿದು ಹೋಗಿದೆ. ಅಂತ ಸಂದರ್ಭದಲ್ಲಿ ಈ ವರ್ಷ ಮಳೆನೂ ಕಡಿಮೆ ಇದೆ. ಈಗ ಹೆಂಗಿದೆಪ್ಪ ಅಂದ್ರೆ ತೋಟಗಾರಿಕೆ ಬೆಳೆಗೆ ಜನರು ಎಲ್ಲರೂ ಅದಕ್ಕೆ ಹೋಗಿದ್ದಾರೆ. ಅಂತ ಬೆಳೆನ ಉಳಿಸ್ಕೊಳ್ಳಕ್ಕೆ ಇವತ್ತು ಈ ಒಂದು ಗಂಗೆ ಎಲ್ಲರಿಗೂ ಪ್ರೋತ್ಸಾಹದಾಯಕವಾಗಿದೆ. ಜೀವವನ್ನು ತುಂಬಿರ್ತಕ್ಕಂಥ ಕೆಲಸ ನಮ್ಮ ಡಾಕ್ಟರ್ ಶ್ರೀನಿವಾಸ್ ಸಾಹೇಬರು ಮಾಡಿದ್ದಾರೆ. ನಮಗೆ ನಮ್ಮ ಇಡೀ ಕ್ಷೇತ್ರದ ಜನತೆ ಅವರಿಗೆ ಋಣಿಯಾಗಿರ್ತೀವಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಒಂದೆರಡು ಕೆರೆಗೆ ಹೋಗೋಣ ಬರ್ರಿ. ಮತ್ತೆ ಓಕೆ ಸರ್, ಓಕೆ. ಈಗ ನೀರು ವಾಪಸ್ ಯಾವುದು ಕೆರೆಗೆ ಮಡಿಕಲ್ಲಿ ಇದು ನೋಡ್ಬೋದು. ಹಲೋ, ಅಲ್ಲಿ ಹೋಗಿ ಗುಡ್ಡ ಪಾಲಣ್ಣ ಅಂತೇಳಿ ಇಡೀ ನಮ್ಮ ತಾಲೂಕು ಮಟ್ಟದಲ್ಲಿ ಇವತ್ತು 70% ನಾವು ರೈತರು ಇರೋದು. ಸುಮಾರು ಇವತ್ತು ನಮ್ಮ ಶಾಸಕರನ್ನು ನೆನೆಸ್ಬೇಕಂದ್ರೆ ನಾವು ಅವ್ರ ಫೋಟೋ ಇಟ್ಟು ಪೂಜೆ ಮಾಡಬೇಕು. ನಾವು ರೈತರೆಲ್ಲ ಸೇರಿ ಇವತ್ತು ಈ ಬರಪೀಡಿತದಲ್ಲಿ ನಮಗೆ ಕೆರೆಗಳಿಗೆ ನೀರು ಒದಗಿಸಿ ಕೊಟ್ಟಿದ್ದಾರಲ್ಲ, ನಮಗೆ ಭಾಳ ಸಂತೋಷ. ಇತಿಹಾಸ ಅಂದರೆ ನಮಗೆ ಸಂತೋಷ ಅಂದರೆ ಸುಮ್ಮನೆ ಖುಷಿಯಾಗಿಬಿಟ್ಟತ್ತ. ಆ ನಮೂನೆಗಾಗಿ ಅವ್ರಿಗೆ ಒಳ್ಳೇದಾಗಲಿ, ಅವ್ರ ಮಕ್ಕಳಿಗೆ ಎಲ್ಲದು ಒಳ್ಳೇದಾಗಲಿ. ಇಡೀ NT ಬೊಮ್ಮಜ್ಜಿ ಅವರಿಗೆ, ಶ್ರೀನಿವಾಸ್ ಡಾಕ್ಟರ್ ಅವರಿಗೆ, ಅವ್ರಿಗೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ. ಎಷ್ಟು ವರ್ಷ
ಕೊಟ್ಟು ಈಗ 1 ತಿಂಗಳು ಕೊಟ್ಟು 2 ತಿಂಗಳು ಕಾಲಿಟ್ಟು ಹೋಗ್ಲಿ ಎಲ್ಲ ಬರೋದು